ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ವಿಶೇಷವಾಗಿ ನಮ್ಮ ಆಪರೇಷನ್ ಸಿಂಧೂರ್ ಯಶಸ್ವಿಯಾಯಿತು. ನಾವು ಪಾಕ್ ಆಕ್ಯುಪೈಡ್ ಪ್ರದೇಶವನ್ನು ಗೆದ್ದುಬಿಟ್ಟಿವಿ, POKಯನ್ನು ಅಂತ ಹೇಳುವಷ್ಟಲ್ಲ. ಅದು ಎಲ್ಲಿದ್ದರು ನಮ್ಮ ಟ್ರಂಪ್ ಸಾಹೇಬರು, USA ಪ್ರೆಸಿಡೆಂಟರು, ಅದ್ರಾಗ ಹಳ್ಳ ಓದ್ಬಿಟ್ರು. ಒಂದು ಉಪ್ಪಿನ ಹಳ್ಳ ಓದು ಗೆದ್ದೇ ತೀರಿದ್ವಿ, ಮುಗೀತು, ಏನು ಬಂದುಬಿಡ್ತು. ಯಾಕೆಂದರೆ ಆವತ್ತಿನ ರಿಪೋರ್ಟ್ಗಳು ನೋಡಿದಾಗ ಕರಾಚಿವರೆಗೆ ನಮ್ಮದು, ಲಾಹೋರ್ ನಮ್ಮದು, POK ನಮ್ಮದು, 9 ಸ್ಥಾನಗಳು ಭಯೋತ್ಪಾದಕ ಕ್ಷೇತ್ರಗಳ ಮೇಲೆ ದಾಳಿ ಮಾಡಿದ್ದು ಎಲ್ಲ ಕೇಳಿ ಇಡೀ ದೇಶದ ಜನ ಅತ್ಯಂತ ರೋಮಾಂಚನಗೊಂಡಿದ್ದು. ಅಂಥ ಸಂದರ್ಭದಲ್ಲಿ ಇನ್ನಷ್ಟು ಒಳಗೆ ಹೋಗ್ತಾರೆ ಅನ್ನೋ ಸಂದರ್ಭದಲ್ಲೇ ಏಕಾಏಕಿ ಟ್ರಂಪ್ ಯುದ್ಧ ನಿಲ್ಲಿಸ್ರಿ, ಇದು ಅಣ್ವಸ್ತ್ರ ಯುದ್ಧಕ್ಕೆ ದಾರಿ ಆಗ್ತದೆ ಅಂಥೇಳಿ ಇಬ್ಬರೂ ನಾಯಕರಿಗೆ, ನಮ್ಮ ಪ್ರಧಾನಿ ಮತ್ತು ಪಾಕಿಸ್ತಾನ ಪ್ರಧಾನಿ ಜೊತೆ ಮಾತ್ರ ನಿಲ್ಲಿಸಿಬಿಟ್ರು. ಇದನ್ನು ಇವತ್ತಿನವರೆಗೆ ನಮ್ಮ ಪ್ರಧಾನಿಯವರು ಯಾಕೆ ನಿಲ್ಲಿಸಿದ್ದೀವಿ ಅಂತಿಲ್ಲ. ಅವರು ಅಲ್ಲಿ ಸೈನಿಕರು ನಮ್ಮನ್ನು ಕೇಳಿದ್ರು, ಅದಕ್ಕೆ ನಾವು ನಿಲ್ಲಿಸಿದ್ವಿ ಅನ್ನುವಂಥ ಉತ್ತರ ಕೊಡ್ತಾರೆ. ಅವನ್ನ ಟ್ರಂಪ್ ಯಾರು ಇಲ್ಲಿ ಅನ್ನೋದು ಗೊತ್ತಿಲ್ಲ. ಇದರ ನಂತರದಲ್ಲಿ ಏನೋ ಡೆವಲಪ್ಮೆಂಟ್ ಆಯಿತು, ನಿಮಗೆ ಗೊತ್ತಾದ ದಿನನಿತ್ಯ ನೋಡ್ತಾ ಇರ್ತೀರಿ. ಆದ್ಮೇಲೆ ಒಂದು 50 ಜನ ಸಂಸದರನ್ನು ಅಥವಾ MP ಗಳನ್ನು ತೊಗೊಂಡು ಟೀಮ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಇಲ್ಲಿ ಭಯೋತ್ಪಾದನೆ ಇವರಿಂದ ಆಗ್ತಾಯಿದೆ, ಪಾಕಿಸ್ತಾನದಿಂದ ನಮ್ಮ ರಕ್ಷಣೆ ಅಥವಾ ನಮ್ಮ ದೇಶ ತೊಂದರೆ ಇದೆ, ಅದಕ್ಕೆ ನಾವು ದಾಳಿ ಮಾಡ್ತಾಯಿದ್ದೀವಿ ಅನ್ನೋದು ಕನ್ವಿನ್ಸ್ ಮಾಡಲಿಕ್ಕೆ ಹೋದರು. ಒಂದು 7 ತಂಡ ಪಡ್ಕೊಂಡು ಹೋದರು. ಅದರಲ್ಲಿ ಎಲ್ಲ ಪಕ್ಷಗಳ ಸಂಸದನ್ನು ತೊಗೊಂಡ್ರು. ಭಾಳ ಒಳ್ಳೆ ಕೆಲಸದ ನಾವು ಅಂದ್ಕೊಂಡಿವಿ. ಅದು ಮಧ್ಯದಾಗಿ ನಿಲ್ಲಿಸಬಾರ್ದಾಗಿತ್ತು ಅಂತ ಯಾಕೆ ನಿಲ್ಲಿಸಿದ್ರು ಇವತ್ತಿಗೆ ಉತ್ತರ ಇಲ್ಲ. ಅಲ್ಲಿಯ DGM ಇದ್ದಂಥವ್ರು ಹೇಳ್ರಂತ, ಇಲ್ಲ ಇದು ನಿಲ್ಲಿಸೋಣ ಅಂತೇಳಿ ಇವ್ರು ಎಸ್ ಅಂದ್ರಂತ, ಹಿಂಗೇನೋ ಇಬ್ಬರು ಸುದ್ದಿಗಳು. ಆದರೆ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲಿ ಅಣ್ವಸ್ತ್ರ ಯುದ್ಧ ಆಗ್ತಿದ್ದು ನಾನು ನಿಲ್ಲಿಸಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗೆಲ್ಲುವುದನ್ನು ಹೆಂಗೆ ಬಿಟ್ಟರು ನಮ್ಮ ಸೈನಿಕರು, ಮತ್ತು ಯಾಕೆ ಬಿಡಿಸಿದ್ರು ನಮ್ಮ ಪ್ರಧಾನಿಯವರು ಅನ್ನೋದು ಇವತ್ತಿಗೆ ಗೊತ್ತಿಲ್ಲ. ಇಂಥ ಪ್ರಸಂಗದಲ್ಲಿ ಇಡೀ ವಿಶ್ವಕ್ಕನ 33 ದೇಶಗಳಿಗೆ ಈ ಸಂಸದರ ಗುಂಪು ಮಾಡಿ ಕಳಿಸಿದ್ರು ಕನ್ವಿನ್ಸ್ ಮಾಡೋಕ್ಕೆ. ಅದ್ರಾಗ ಒಂದು ರಾಜಕೀಯ ಆಯ್ತಾನೋ ಮತ್ತೇನೂ ಆಗಲಿಲ್ಲ. ಶಶಿ ತರೂರ್ ನಿಮ್ಗೆ ಕೇಳಿದ್ರು ಸರ್, ಒಳ್ಳೆ ಬುದ್ಧಿವಂತರು. ಅವ್ರ ಸಲುವಾಗಿ ಕಾಂಗ್ರೆಸ್ ಮತ್ತು BJP ಕಾಂಗ್ರೆಸ್ ಅಂತ ಕಾರ್ಡ್ ಹಾಕಿದ್ರು. ಅದನ್ನು ಒಂದು ರಾಜಕೀಯ ಲಾಭ ಮಾಡ್ಕೊಂಡು ನೋಡಿದರು. ನಿಜವಾಗಿಯೂ ವಿಶ್ವದ ಮೇಲೆ ಪ್ರಭಾವ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲೇ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಏನು ಮಾಡಿದಪ್ಪ ಅಂತಂದ್ರೆ, ಅದ್ರ ಪ್ರಧಾನಿ ಪ್ರತಿಯೊಂದು ದೇಶಗಳಿಗೆ, ತಮ್ಮ ಮುಸ್ಲಿಂ ದೇಶಗಳಿಗೆ, ಇನ್ನೂರು ದೇಶಗಳಿಗೆ ಹೋಗಿ, ಇಲ್ಲ ಭಾರತ ತಪ್ಪದ, ನಮ್ಮಲ್ಲಿ ಅನಗತ್ಯ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಾವು ಬಲಿಕ ಬಕ್ರ ಆಗಿದ್ದೀವಿ ಅಂತ ಕನ್ವಿನ್ಸ್ ಮಾಡಲು ಯಶಸ್ವಿ ಆದರು. ಆದರೆ ನಮ್ಮ ಮೋದಿಜಿಯವರು ಇಲ್ಲೇ ಬಿಹಾರ ರಾಜಕೀಯವನ್ನು ಗೆಲ್ಲೋ ಸಲುವಾಗಿ ಇಲ್ಲಿ ನಿರತರಾದರು. ಈ ಜನ 50 ಸಂಸದರು ಹೋದರು. ಅಲ್ಲಿ ಯಾವ ದೇಶದಲ್ಲಿ ಏನು ಮಾಡಿದರು, ಈಗ ಬಂದಿದ್ದಾರೆ ಮರಳಿ, ಅವರು ಏನು ಸಾಧಿಸಿ ಬಂದರು, ಕನ್ವಿನ್ಸ್ ಮಾಡಿದ್ದಾರೆ ಎಲ್ಲ ದೇಶಗಳಿಗೆ. 33 ದೇಶಗಳಿಗೆ ಕನ್ವಿನ್ಸ್ ಮಾಡಿದ್ರೇನು ಇವರು ಅನ್ನೋದು ಇವತ್ತು ಒಂದು ದೊಡ್ಡ ಪ್ರಶ್ನೆ. ಒಟ್ಟು ಶಬ್ದ ಎಲ್ಲರೂ ಹೊಳ್ಳಿ ಬಂದಿದ್ದಾರೆ ಈಗ ಅವರು ಇಂಡಿಯಾದಲ್ಲಿ. ನಾವು ಸುಮ್ಮನೆ ಒಂದು ಯಾವುದೋ ಪತ್ರಿಕೆ ನೋಡ್ತಾ ಇದ್ದೆ, ನೋಡಿದ್ರೆ ಒಂದು ಮೂಲೆಯಲ್ಲಿ ನ್ಯೂಸು. ಈ ದೇಶದ ದೊಡ್ಡ ನ್ಯೂಸ್ ಆಗಬೇಕಾಗಿತ್ತು ಇವತ್ತು. ಯಾಕಪ್ಪ ಅಂದ್ರೆ 50 ಸಂಸದರು ಹೋಗಿ ಕನ್ವಿನ್ಸ್ ಮಾಡಿದ್ದಾರೆ ವಿಶ್ವದ 33 ದೇಶಗಳು ನಮ್ಮ ಅಭಿಪ್ರಾಯನ ಒಪ್ಕೊಂಡಿದ್ದಾವ ಅನ್ನುವಂಥದ್ದು. ಅಲ್ಲಿಯ ಸಮಾನ ಅಧಿಕಾರಿಗಳ ಜೊತೆ ಮಾತಾಡಿರ್ಬೋದು, ಅಲ್ಲಿ MPಗಳು ಅಥವಾ ಇನ್ನೊಬ್ಬರ ಜೊತೆ ಮಾತಾಡಿರ್ಬೋದು. ಆದರೆ ಆಯಾ ದೇಶಗಳನ್ನ ಕನ್ವಿನ್ಸ್ ಮಾಡೋರೆ ನಮ್ಮ ಈ ಒಂದು ನಿಯೋಗ ಏನಂತ ಯಶಸ್ವಿ ಆಯಿತಾ ಅನ್ನೋದು ಉತ್ತರ ಇವತ್ತಿಲ್ಲ. ಯಾಕೆಂದ್ರೆ ಒಂದು ವೇಳೆ ಅಲ್ಲಿ ಬೇರೆ ಬೇರೆ ದೇಶದಲ್ಲಿ ಇವ್ರಿಗೆ ಉತ್ತರ ಸಿಕ್ಕಿದ್ರೆ, ಇವ್ರು ಸಪೋರ್ಟ್ ಮಾಡಿದರೆ, ಇಲ್ಲ ನೀವು ಮಾಡಿದ ಒಂದು ಕಾರ್ಯ ಯೋಗ್ಯದ ಭಯೋತ್ಪಾದನೆಗಿಂತ ತಗ್ಗಿಸಲುವಾಗಿ ಮತ್ತು ವಿಶ್ವದ ಒಂದು ದೊಡ್ಡ ಏನಪ್ಪ ಅಂದ್ರೆ ರೋಗ, ಈ ರೋಗ ಹೋಗಲಾಡಿಸೋ ನಾವು ನಿಮಗೆ ಬೆಂಬಲಿಸಿದ್ದೀವಿ, ನೀವು ದಾಳಿ ಮಾಡಿರ್ತು ಒಂದು ದೇಶ ನಮಗೆ ಹೇಳಿಲ್ಲ, ನಮಗೆ ಧೈರ್ಯ ತುಂಬಲಿಲ್ಲ. ಯಾವ ದೇಶ ನಮ್ಮ ಪರವಾಗಿ ನಿಲ್ಲಲಿಲ್ಲ ಇವತ್ತಿನವರೆಗೂ. ಅಮೇರಿಕ ನಿಲ್ಲಲಿಲ್ಲ. ಅಮೇರಿಕ ಇದ್ದು ನಾನು ಕಡಿಮೆ ಮಾಡಿದ್ರಿ, ನಾನು ನೋಬಲ್ ಬಹುಮಾನ ಕೊಟ್ಟರೆ ನಾವು ಮಾತಾಡಲಿಕ್ಕಿದ್ರು. ಅವ್ರ ಬೆಂಬಲಿಗರು ನೋಬಲ್ ಬಹುಮಾನಕ್ಕೆ ಯೋಗ್ಯದಾರಂತೆ ಅವರ ಬೆಂಬಲಿಗರು ಮಾತಾಡಲಿಕ್ಕಿದ್ರು. ಶಾಂತಿ ನಿರ್ಮಾಣ ಮಾಡಿದ್ರಿ ಸೌತ್ ಏಷ್ಯಾದಲ್ಲೇ ಅಂತ ಹೇಳಿದರು. ಏನೇನು ಆವಾಜುಗಳ್ರಿ ಎಲ್ಲ. ಭಾರತದ ಪರ ಒಂದು ಧ್ವನಿ ಬರಬೇಕಲ್ಲ. ಹೌದ್ರಿ, ಭಯೋತ್ಪಾದನೆ ಬಲಿಯಾಗಿದೆ ದೇಶ, ಕಾಶ್ಮೀರ ಬಲಿಯಾಗ್ಯದ, ಭಾರತದಿಂದ ಬಲಿಪಶು ಆಗಿದೆ ಅಂತೇಳಿ ಒಂದು ದೇಶದಿಂದಲೂ ನಮಗೆ ಸಾಂತ್ವನ ನುಡಿ ಬರಲಿಲ್ಲ ಇಲ್ಲಿವರೆಗೆ. ದಯವಿಟ್ಟು ಬಂದಿದ್ರು ತೋರಿಸಿರೋದ್ರು, ಅಲ್ಲಿ ಬಂತು, ಯಾರು ಬಂದರು, ಹೆಂಗೆ ಬಂತು ಅಂತೇಳಿ. ಈ 50 ಸಂಸದರಿಂದಂತೂ ಹೋದೆಯಾ ಬಂದೆಯಾ ಅನ್ನೋದಷ್ಟು ಆಯ್ತೇನೋ ಅಂತ ಅನ್ನಿಸ್ತಾ ಇದೆ. ಪ್ರಧಾನಿಯವರು ಭೇಟಿಯಾಗಿದ್ದಾರೆ, ಅಲ್ಲಿ ಏನು ಡೆವಲಪ್ ಆಯಿತು ಎಲ್ಲ ಹೇಳಿದ್ದಾರೆ. ಇಲ್ಲಿ ಪ್ರಧಾನಿ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ಬೋದು ಇಷ್ಟರಲ್ಲೇ, ಅದನ್ನು ನೋಡೋಣ. ಒಟ್ಟಾರೆ ಇಲ್ಲ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ, 50 ಸಂಸದರನ್ನ ಕಳಿಸಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ನಮ್ಮ ದೇಶದ ದುಡ್ಡು ಹೋಗ್ರಿ, ಅಡ್ಡಿಲ್ಲ, ಅಟ್ಲೀಸ್ಟ್ ಕನ್ವಿನ್ಸ್ ಮಾಡಿದ್ರೆ ಏನು ಮಾಡಿದರು ಅನ್ನೋದು ಇದು ಗೊತ್ತಿರಲಿಲ್ಲ. ಮತ್ತು ಟ್ರಂಪ್ ಹೇಳಿದಕ್ಕೆ ಯಾಕೆ ಯುದ್ಧ ನಿಂತು ಅನ್ನೋದಕ್ಕೆ ಇವತ್ತಿಗೂ ಪ್ರಧಾನಿ ಉತ್ತರ ಕೊಡ್ತಾ ಇಲ್ಲ.
ಇವೆಲ್ಲ ವಿಷಯ ಪ್ರಧಾನಿಯವ್ರಿಗೆ ಮಾತ್ರ ಗೊತ್ತು, ಅವರ ಕ್ಯಾಬಿನೆಟ್ಗೆ ಮಾತ್ರ ಗೊತ್ತು, ಅವ್ರು ಹೇಳಬೇಕಾಗಿದ್ದು ಜನರ ಮುಂದೆ ಹೇಳಬೇಕಾಗಿದ್ದು. ಇದಕ್ಕೆ ಕೇವಲ ವಿರೋಧ ಪಕ್ಷಗಳನ್ನು ಟೀಕೆ ಮಾಡೋದು ಮತ್ತೇನು ಮಾಡೋದು ಅಲ್ಲ, ತಾವು ಕೈಗೊಂಡಿದ್ದು. ಎಲ್ಲ ಪಕ್ಷಗಳ ಜನರನ್ನು ತೊಗೊಂಡು ಸಂಸದನ್ನು ತೊಗೊಂಡು 33 ದೇಶಕ್ಕೆ ಹೋಗಿರಪ್ಪ, ನೀವು ಇಲ್ಲಿ ಭಯೋತ್ಪಾದನೆ ಆಗಲಿಕ್ಕಂದ್ರೆ ಭಯೋತ್ಪಾದನೆ ಸಾಕಷ್ಟು ತೊಂದರೆ ಆಗಿದೆ, ಕಾಶ್ಮೀರ ತೊಂದರೆ ಇದೆ, ಕಾಶ್ಮೀರ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ, ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ, ಇದು ನಿಲ್ಲಿಸೋದಕ್ಕೆ ನಮಗೆ ಸಹಾಯ ಮಾಡಿರಿ, ಸಹಕಾರ ಮಾಡಿರಿ, ಒಂದು ಒಳ್ಳೆಯ ಮಾತು ನಮ್ಮ ಪರವಾಗಿ ಮಾತಾಡಲಿ ಅಂದ್ರೆ ಮೋಸ್ಟ್ಲಿ ನಾವು ಎಲ್ಲ ನೋಡಿದಂಗೆ ಇಲ್ಲಿವರೆಗೆ ಯಾವ್ದು ಬಂದಿಲ್ಲ, ಇನ್ನು ಮುಂದೆ ಏನು ಬರ್ತದೋ ಗೊತ್ತಿಲ್ಲ. ಯಾಕೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇವತ್ತು ಇಲ್ಲಿವರೆಗೆ ಮಾತ್ರ ನಮ್ಮ ಪರವಾಗಿ ಒಂದೇ ಒಂದು ದೇಶ ಇಲ್ಲ ಭಾರತದ ದಾಳಿ ಸರಿಯದ ಅಂತ ಹೇಳಿಲ್ಲ. ಇವತ್ತು ಪಾಕಿಸ್ತಾನ ಪರ ನಿಂತರು, ಪಾಕಿಸ್ತಾನ ಪರ ಅಮೆರಿಕ ನಿಂತು, ಚೈನಾ ನಿಂತು, ಚೈನಾ ಸ್ವತಃ ತನ್ನ ವಿಮಾನವನ್ನು ಕೊಟ್ಟ ನಮ್ಮ ರಾಫೇಲ್ ವಿಮಾನ ಉಡಾಯಿಸಿದ್ರು ಅನ್ನೋ ಸಹಿತ ವರದಿಗಳಿದ್ದಾವೆ. ಅದನ್ನು ಇವತ್ತಿನವರೆಗೆ ಎಲ್ಲ ಗಳಿತಾ ಇಲ್ಲ. ಅಂದ್ರೆ ಇಲ್ಲಿಯ ಪರಿಸ್ಥಿತಿ ಈ ರೀತಿ ಇದ್ದಾಗ ಯಾವ ದೇಶವನ್ನು ಸಪೋರ್ಟ್ ಮಾಡೋದಿದ್ದಾಗ ಮತ್ತು ನಮ್ಮ ಸುತ್ತಲಿನ ಎಲ್ಲ ದೇಶಗಳು ಇವತ್ತು ನೀವು ಮಯನ್ಮಾರ್ ತೊಗೊಳ್ರಿ, ಅದು ಬಾಂಗ್ಲಾದೇಶ ತೊಗೊಳ್ರಿ, ಶ್ರೀಲಂಕಾ ತೊಗೊಳ್ರಿ, ಮಾಲ್ದೀವ್ಸ್ ತೊಗೊಳ್ರಿ, ನೇಪಾಳ ತೊಗೊಳ್ರಿ, ಭೂತಾನ್ ತೊಗೊಳ್ರಿ, ಇವ್ರು ಯಾರು ನಮ್ಮ ಪರ ಒಂದು ಮಾತು ಮಾತಾಡಲಿಲ್ಲ ಇಲ್ಲಿವರೆಗೆ. ಯಾಕೆ ಪಾಕಿಸ್ತಾನ ಬೇಕಾದ ಇವರಿಗೆಲ್ಲ? ಇತ್ತೀಚೆಗೆ ಇರೋ ಪಾಕಿಸ್ತಾನ ಮತ್ತು ಚೈನಾ ಕಡೆ ಒಲಿ ಬಿಟ್ಟಿದ್ದಾರೆ. ಇಲ್ಲೇ ಸಾರ್ಕ್ ಸಹಿತ ಮುರಿದು ಬಿದ್ದು ಹೋಗಿಬಿಡ್ತಿಲ್ಲ. ಇದು ಇವತ್ತಿನವರೆಗೂ ಭಾರತದ ಪರ ಒಂದು ಧ್ವನಿ ಇಲ್ಲ. ಇದು ಯಾಕೆ ಹಿಂಗಾಯಿತು ಅನ್ನೋದಕ್ಕೆ ಇವತ್ತು ಮೋದಿಜಿಯವರು ಉತ್ತರ ಕೊಡಬೇಕಾಗಿದೆ. ಅದರಲ್ಲೂ ಈ 50 ಸಂಸದರು ಬೇರೆ ಬೇರೆ ದೇಶಗಳಿಗೆ ಬಂದು ಅವ್ರು ಏನು ಮಾಡಿದರು ಪ್ರಕಟಣೆಯಲ್ಲಿ ತಿಳಿಸ್ಬೇಕಾಗಿದೆ. ಯಾವ ದೇಶದಲ್ಲಿ ಏನು ಮಾಡಿದರು, ಆಯಾ ದೇಶದ ಅಲ್ಲಿಯ ಪ್ರಧಾನಿಗಳು ಅಥವಾ ಅಲ್ಲಿಯ ಪ್ರೆಸಿಡೆಂಟ್ರು ಏನೇನು ಉತ್ತರ ಕೊಟ್ಟರು, ನಮಗೆ ಸಪೋರ್ಟ್ ಮಾಡಿದ್ರ ಅನ್ನೋದು ಅದನ್ನೆಲ್ಲ ನಮಗೆ ಇವತ್ತು ಹೇಳ್ಬೇಕಾದಂಥ ಕರ್ತವ್ಯ ಅವರು. ಯಾಕಂದ್ರೆ ಜನರ ದುಡ್ಡಿನಲ್ಲ, ನಮ್ಮ ಟ್ಯಾಕ್ಸ್ನಲ್ಲ ವಿದೇಶಗಳಿಗೆ ನಮ್ಮ ಮೋದಿಜಿಯವರು ಕಳಿಸಿದ್ದಾರೆ. ಅದು ನಾವು ಕೇಳಬೇಕಾಯ್ತು, ನಮ್ಮದು ಹಕ್ಕದ, ನಮ್ಗೆ ತಿಳಿಲಿ ಅದು. ಇದ್ರೂ ಇದು ಸಿಕ್ಕರಪ್ಪ ಅಂಥೇಳಿ ತಳ್ಳಿ ಹಾಕೋದಲ್ಲ. ಇರಲಿ, ಏನು ಮಾಡ್ತಾರೆ ಗೊತ್ತಿಲ್ಲ, ಬಟ್ ಡೆವಲಪ್ಮೆಂಟ್ ಮಾತ್ರ ವಿಶ್ವದ ಮಟ್ಟದಲ್ಲ. ಇದನ್ನೆಲ್ಲ ನೋಡಿದಾಗ ಮತ್ತು ಮೌನಾಗಿ ಸುಮ್ಮನೆ ಬಂದು ಸೇರಿದ್ದು ನೋಡಿದಾಗ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಇಂಡಿಯಾ ಗೆದ್ದಾಗ ನಮ್ಮ ಕ್ರಿಕೆಟರು ದೊಡ್ಡ ಏನಪ್ಪ ಅಂತಂದ್ರೆ ಸಮಾರಂಭಗಳು ಹಾಕ್ಕೊಂಡು ನಾವು ಬಂದೀವಿ ಅಂತ ಹೇಳ್ತಾರೆ. ಸೋದ್ರಪ್ಪ ಅಂದ್ರೆ ಗಪ್ಚುಪ್ ಉಳಿದು ಸೇರಿಬಿಟ್ಟಿರ್ತಾರೆ. ಹಾಗಾಗಿದೆ ನಮ್ಮ ಪರಿಸ್ಥಿತಿ ಇವತ್ತು. ಈ ಎಲ್ಲ ಸಂಸದರು ಯಾರಿಗೆ ಹೇಳ್ದ ಕೇಳ್ದ ಗಪ್ ತಮ್ಮ ಮನೆಗೆ ಬಂದಿದ್ದಾರೆ, ಪ್ರಧಾನಿಯವ್ರ ಜೊತೆಗೆ ಹೇಳಿ ನಮ್ದು ಇಷ್ಟ ಆಗಿದಾರಪ್ಪ ಸಾಧ್ಯ ಅಂತ ಹೇಳಿದಾರೆ. ಮೋಸ್ಟ್ಲಿ ಅಲ್ಲಿ ಸಾಧನೆ ಇದ್ದಂಗೆ ಕಾಣೋದಿಲ್ಲ. ಅದಕ್ಕಾಗಿ ಆ ಸುದ್ದಿಯೂ ಆಗ್ತಾಯಿಲ್ಲ. ಸುದ್ದಿ ಆಗ್ಬೇಕಾಗಿತ್ತು, ಪ್ರತಿದಿನ ಸುದ್ದಿ ಆಗ್ಬೇಕಾಗಿತ್ತು ಅದು. ಯಾಕಂದ್ರೆ ಸುದ್ದಿಯನ್ನು ಮಾಡುವಲ್ಲೇ ನಮ್ಮ BJP IT ಸೆಲ್ ಭಾಳ ಮುಂದದು. ಒಂದು ಸಣ್ಣ ಕೆಲಸ ಆದರೂ ಎಕ್ದಮ್ ಪ್ರಚಾರ ಮಾಡುವಂಥ, ಆ ಪ್ರಚಾರ ತೊಗೊಳ್ಳುವಂಥ, ಆ ಕೆಲಸ ಆದಂಥದ್ರ ಬಗ್ಗೆ ತಿಳಿಸೋವಂಥ ಕೆಲಸ ಮಾಡ್ತಿರ್ತದೆ. ಇವತ್ತು ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅದ್ರ ಬಗ್ಗೆ ಮಾತುಕತೆ ಇಲ್ಲ. ಹೋಗಿದಾರ ಅಂತ ಪ್ರಶ್ನೆ ಮಾಡುವಂಥದ್ದಾಗಿದೆ ಇವತ್ತು. ಇದೆಲ್ಲ ನೆರಗಟ್ಟಿನಲ್ಲ ನಮ್ಮ ಮೋದಿಜಿಯವರ ನಿಯೋಗ ವಿಶ್ವದ 33 ದೇಶಗಳ ಲೀಡರ್ಗಳನ್ನು ಕನ್ವಿನ್ಸ್ ಮಾಡುವಲ್ಲಿ ಸೋತಿದೆಯಾ ಅಥವಾ ಗೆದ್ದಿದೆಯಾ, ಯಾರು ಬಲ್ಲರು ಅವರೇ ಹೇಳಬೇಕಾದ್ರೆ ಅಂತ ಹೇಳ್ತಾ, ಇದು ಪ್ರಧಾನಿಯವರ ಸರ್ವಪಕ್ಷ ನಿಯೋಗದ ಇವತ್ತಿನ ಸ್ಥಿತಿ. ಇದಕ್ಕೇನು ಸಿಗ್ಬೋದು ನೋಡು, ನಾವು ವೇಟ್ ಮಾಡೋಣ, ವೇಟ್ ಆ್ಯಂಡ್ ಸಿ ಏನು ಬರ್ಬೋದು ಅಂತೇಳಿ. ವಿಶ್ವದ ಒಂದಾದರೂ ದೇಶ ನಮ್ಮ ಪರ ನಿಲ್ಬೋದಾ? ಯಾಕೆಂದರೆ ರಷ್ಯಾ ಅದಂದ್ರೆ 71ರಲ್ಲಿ ನಮ್ಮ ಪರ ನಿಂತಿತ್ತು, ಜೊತೆಗೆ ನಿಂತಿತ್ತು, ಅಮೇರಿಕ ತಡೆ ಹಿಡಿದಿತ್ತು ಅನ್ನೋದು ನಾವು ನೆನೆಸ್ಬೇಕಾಗಿದೆ. ಅದನ್ನು ಸಹಿತ ಅದರ ವಿಶ್ವಾಸ ಸಹಿತ ನಾವು ಗಳಿಸಲು ಸೋತಿದ್ದೀವ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಮಾಡ್ಕೋಬೇಕಾಗಿದೆ. ನೋಡೋಣ ಏನಾಗ್ತದೆ ವಿದೇಶಾಂಗ ನೀತಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ ಸತ್ಯದ ಕೈಗೊಂಡೆ ವಂದನೆಗಳು.